ಚಿನ್ನ ಮಾರಿದ್ಯಾಕೆ ಭಾರತ, ಅದರಲ್ಲೂ ಅಷ್ಟಕ್ಕೂ 75 ಟನ್ನಷ್ಟು ದೊಡ್ಡ ಪ್ರಮಾಣದ ಬಂಗಾರವನ್ನ ಮಾರಿದೆ ಅಂತಂದ್ರೆ ಇದೊಂದ್ ಕಡೆ ಆಘಾತಕಾರಿ ವಿಚಾರ ಕೂಡ, ಒಂದ್ ಕಡೆ ಆರ್ಥಿಕ ಸ್ಥಿತಿ ಕೂಡ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನುವಂಥ ವಿಚಾರ ನೋಡ್ತಾ ಇದು ಏನಂದ್ರೆ ನಿಶ್ಚಿತ ನೀವು ಹೇಳೋ ಪ್ರಕಾರ ಆತಂಕ ಪಡಬೇಕಾದಂತ ಸುದ್ದಿನೂ ಹೌದು. ನೀವು ಹೇಳೋ ಪ್ರಕಾರ ಭಾರತದ ಹಣಕಾಸಿನ ಸ್ಥಿತಿಯ ಬಗ್ಗೆ ಏನಾದರೂ ಹಣಕಾಸಿನ ಸ್ಥಿತಿ ಕಂಟ್ರೋಲ್ ತಪ್ಪಿಟ್ಟಿದೆಯಾ, ಅಧೋಗತಿಗೆ ಇಳಿದ್ಬಿಟ್ಟಿದೆಯಾ ಅನ್ನುವಂಥದ್ದು ಒಂದು ಹೌದು. ಜೊತೆಗೆ ನರೇಂದ್ರ ಮೋದಿಯವರ ಸರ್ಕಾರ ಈ ರೀತಿಯ ತೀರ್ಮಾನಗಳನ್ನು ಯಾಕೆ ಜನರ ಮುಂದೆ ಇಡ್ತಾ ಇಲ್ಲ ಅನ್ನುವಂತಹ ದೊಡ್ಡ ಪ್ರಶ್ನೆ ಎತ್ತಬೇಕಾದಂಥ ಸಮಯ ಕೂಡ ಹೌದು. ಯಾಕಂದ್ರೆ ನಿಮಗೆ ನೋಡಿ, ಈ ದೇಶವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ, ಅದೆಲ್ಲ ಕರೆಕ್ಟ್. ಹಾಗಂತ ಕಳೆದ 2 ವಾರಗಳಲ್ಲಿ 75 ಟನ್ನಷ್ಟು ಬಂಗಾರವನ್ನ ಭಾರತ ಸರ್ಕಾರ ಮಾರಿಬಿಟ್ಟಿದೆ. ಅದು ಕೂಡ ಗುಪ್ತಾಗಿ ವ್ಯವಹಾರ ನಡೆದಿದೆ. ಯಾಕೆ ಅನ್ನುವಂಥ ಪ್ರಶ್ನೆ. ಈ ರೀತಿಯ ವಿಚಾರ ಅಂದ್ರೆ ಹಣಕಾಸಿನ ಸ್ಥಿತಿ ಯಾವ ರೀತಿಯಲ್ಲಿದೆ, ಹಣಕಾಸಿನ ಕಂಟ್ರೋಲ್ ಯಾಕೆ ಇವ್ರಿಗೆ ಸಿಗ್ತಾ ಇಲ್ಲ, ಡಾಲರ್ ಎದುರಿಗೆ ರೂಪಾಯಿ ಯಾಕೆ ಆ ಲೆವೆಲ್ಗೆ ಕುಸಿತಾ ಇದೆ ಅನ್ನೋದು ಪ್ರಶ್ನೆ. ಈ ಗೋಲ್ಡ್ ಮಾರಿರೋದ್ರ ಹಿಂದಿನ ಕಾರಣನೇ ಅದು ಡಾಲರ್ ಎದುರು ರೂಪಾಯಿ ಕುಸಿತಾ ಇದೆ. ಹೆಚ್ಚು ಕಮ್ಮಿ ಈಗ ಇವರೇನಾದ್ರೂ ಗೋಲ್ಡ್ ಮಾರಲಿಲ್ಲ ಅಂದಿದ್ರೆ 1.15 lakh crores ಅಷ್ಟು ಅಮೌಂಟ್ ವ್ಯಾಲ್ಯೂ ಆಫ್ ದಿ ಗೋಲ್ಡ್, ಅಷ್ಟು ಗೋಲ್ಡ್ ಅವ್ರು ಮಾರಿರೋದು. ಓಕೆ, ಸುಲಭದ ವಿಚಾರನೇ ಅಲ್ಲ ಇದು. ಅದನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಯಾವ ರೀತಿ ಟ್ರೋಲ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಪೋಸ್ಟ್ಗಳು ಬರ್ತಿತ್ತು, ಕಾಂಗ್ರೆಸ್ನವ್ರು ಯಾರಾದ್ರೂ ಮಾತಾಡಿದ್ರೆ ಸಾಕಾಗಿತ್ತು. ಓಕೆ, ಮಾರೋದು ಆಮೇಲೆ ಇವರು ದೇಶವನ್ನ ಮಾರ್ತಿದ್ದಾರೆ, ದೇಶದ ಆಸ್ತಿಯನ್ನ ಮಾರ್ತಿದ್ದಾರೆ, ಹಂಗೆ ಹಿಂಗೆ ಅಂತ. ಬಟ್ ನರೇಂದ್ರ ಮೋದಿ ಸರ್ಕಾರ ಕಳೆದ 2 ವಾರಗಳಲ್ಲಿ 75 ಟನ್ನಷ್ಟು ಬಂಗಾರದ ಬೆಲೆ ಗಗನಕ್ಕೇರಿದೆ. ಈಗ ಇಂಥ ಸಂದರ್ಭದಲ್ಲಿ 75 ಟನ್ ಅಷ್ಟನ್ನು ಕೇವಲ 2 ವಾರದಲ್ಲಿ ಮಾರಿದ್ದಾರೆ ಅಂದ್ರೆ ದೇಶದ ಹಣಕಾಸು ಸ್ಥಿತಿ ಗರಬಡಿದ ಸ್ಥಿತಿಗೆ ಏನಾದ್ರೂ ಬಂದ್ಬಿಟ್ಟಿದ್ಯಾ? ಹಂಗಾದ್ರೆ ಅಧೋಗತಿಗೆ ಇಳಿತಾ ಇದೆಯಾ? ಅಥವಾ ನಾವು ಹೇಳೋ ಪ್ರಕಾರ ಏನಾದ್ರೂ ಭಾರತದ ಆರ್ಥಿಕತೆ ದಿವಾಳಿಯತ್ತ ಸಾಗ್ತಾ ಇದೆಯಾ? ನಾವು ನೋಡಿದ್ವಿ ನೇಪಾಳದಲ್ಲಿ ಏನಾಯ್ತು, ನಾವು ನೋಡಿದ್ವಿ ಶ್ರೀಲಂಕಾದಲ್ಲಿ ಏನಾಯ್ತು. ಅದೇ ರೀತಿ ಏನಾದ್ರೂ ಭಾರತಕ್ಕೂ ಕೂಡ ಆ ರೀತಿಯ ಸ್ಥಿತಿ ಬರೋದಕ್ಕೆ ಇದು ಮುನ್ಸೂಚನಾ ಅನ್ನುವಂಥ ಪ್ರಶ್ನೆ, ಅನ್ನುವಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ರೀತಿ ಆತಂಕಕಾರಿ ವಿಚಾರ ಭಾರತೀಯರಿಗೀಗ ಕಾಡ್ತಾ ಇದೆ. ಸರ್ಕಾರ ಕೂಡ ನೀವು ಹೇಳೋ ಪ್ರಕಾರ ಉತ್ತರ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ತುಟಿನೇ ಬಿಚ್ಚಿಲ್ಲ ನಿಶ್ಚಿತ. ಹೌದು. ಇನ್ನು ನಾರ್ಮಲಿ ಹಣದುಬ್ಬರ ದರ ಕಂಟ್ರೋಲಿಗೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಾಲರ್ ಅನ್ನ ಮಾರುವಂತದ್ದು ವಾಡಿಕೆ ಕೂಡ ಇತ್ತು. ಆದ್ರೆ ಈ ಡಾಲರ್ ಇವ್ರ ಹತ್ರ ಖಾಲಿ ಆಗಿದೆ ಅಂತ ಅರ್ಥನ ಈ ಚಿನ್ನವನ್ನ ಮಾರಾಟ 75 ಅಲ್ವಾ? ಈ ರೀತಿ ಪ್ರಶ್ನೆ ಬರಲ್ವಾ? ಯಾಕಂದ್ರೆ ನೋಡಿ, ಒಂದು ಮನೆಯಲ್ಲಿ ಬಂಗಾರನೂ ಇರುತ್ತೆ, ಸ್ವಲ್ಪ ಹಣನೂ ಇರುತ್ತೆ ಅಂತ ಇಟ್ಕೊಳ್ಳಿ. ಏನಾದ್ರೂ ಕಷ್ಟ ಅಂತ ಬಂದಾಗ ಏನ್ ಮಾಡ್ತಾರೆ? ಬಂಗಾರ ತಗೊಂಡು ಗಾಡು ಬಿಡ್ತಾರೆ. ಹಣ ಇದ್ದಾಗ ಖರ್ಚು ಮಾಡ್ತಾರೆ. ಹಣ ಇದ್ದಾಗ ಖರ್ಚು ಮಾಡ್ತಾರೆ. ಹಣ ಇದ್ರೂ ಕೂಡ ಯಾರಾದ್ರೂ ಬಂಗಾರ ತಗೊಂಡೋಗಿ ಮಾರ್ತಾರ? ಮಾರಲ್ಲ ತಾನೆ. ಈಗ ನಮ್ಮ ಹತ್ರ ಏನಾಗುತ್ತೆ ಅಂದ್ರೆ ನಿಶ್ಚಿತ, ಈ ರೀತಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಡಾಲರ್ಗಳನ್ನ ನಮ್ಮ ಹತ್ರ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಹಣಕಾಸಿನ ಅಂದ್ರೆ ರೂಪಾಯಿ ಮೌಲ್ಯ, ಹಣದುಬ್ಬರ ಕಂಟ್ರೋಲ್ ತರೋಣ, ಅದು ಇದು ಅಂತ ಇದ್ದಾಗ ಈ ರೀತಿ ಒಂದು ರಿಸರ್ವ್ಡ್ ಫಂಡ್ ಅಂತ ಇರುತ್ತೆ. ಒಂದಿಷ್ಟು ಡಾಲರ್ಗಳು ನಮ್ಮ ಹತ್ರ ರಿಸರ್ವ್ ಆಗಿರ್ಲಿ ಅಂತ ಇರುತ್ತೆ. ಆ ಪ್ರಕಾರ ಪ್ಲಾನ್ ಮಾಡಿದಾಗ ನಮ್ಮ ಹತ್ರ ಇಷ್ಟು ಡಾಲರ್ಸ್ ಅಂತ ಇದೆ, ಗೋಲ್ಡ್ ಅಂತಾನು ಇದೆ. ಡಾಲರ್ಸ್ ಇದ್ರೂ ಕೂಡ ಗೋಲ್ಡ್ ಅನ್ನು ಯಾಕೆ ಮಾರಿದ್ರಿ ಇವರು? ಅಲ್ವಾ? ಗೋಲ್ಡ್ ಮಾರ್ತಿದ್ದಾರೆ ಅಂದ್ರೆ ನಮ್ಮ ಹತ್ರ ಡಾಲರ್ಸ್ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಡಾಲರ್ಸ್ ಎಲ್ಲೋಯ್ತು? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಯಾವುದಕ್ಕೂ ಬಾಯಿ ಬಿಡಲ್ಲ. ನೀವು ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಸದನದಲ್ಲಿ ಈರುಳ್ಳಿ ರೇಟ್ ಕಮ್ಮಿ ಆಯಿತು, ಈರುಳ್ಳಿ ತಿನ್ನಲ್ಲ ನಾನು, ಬೆಳ್ಳುಳ್ಳಿ ತಿನ್ನಲ್ಲ ನಾನು ಅಂತ ಹಾರಿಕೆ ಉತ್ತರಗಳನ್ನು ಕೊಡ್ತಾರೆ. ಇಂತಹ ಸಂಕಷ್ಟಕರ ಸಮಯದಲ್ಲಿ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಕೇಂದ್ರ ಸರ್ಕಾರ ಅಡ್ರೆಸ್ ಮಾಡಬೇಕು, ಹೇಳಬೇಕು, ನೀವೇನು ಹೆದರಬೇಡಿ, ನಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ಯಾವುದೋ ಒಂದು ಆರ್ಥಿಕ ನೀತಿಯ ಕಾರಣಕ್ಕೆ ನಾವು ಈ ರೀತಿಯ ಕ್ರಮವನ್ನು ಕೈಗೊಳ್ತಿದ್ದೀವಿ, ಏನಾದರೂ ಹೇಳಬೇಕಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಉದ್ಭವವಾಗೋದು. ಯಾಕೆ ಈ ಸುದ್ದಿ ಹೊರಗೆ ಬಂದಿಲ್ಲ? ಯಾಕೆ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ? ಏನು ಅಜೆಂಡಾ ಹಾಗಾದ್ರೆ? ಯಾಕೆ ಇಷ್ಟು ದೊಡ್ಡ ಮಟ್ಟದ ವ್ಯವಹಾರ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡಿಬೇಕು ಅಲ್ವಾ? ಈ ರೀತಿಯ ಪ್ರಶ್ನೆಗಳು ಹುಟ್ಕೊಳ್ತೇವೆ ನಿಶ್ಚಿತ. ಅಂದ್ರೆ ಸರ್, ನೀವು ಹೇಳ್ದಾಗೆ ಮಾಧ್ಯಮದಲ್ಲೂ ಕೂಡ ಇದೆಲ್ಲೂ ಪ್ರಚಾರ ಆಗಿಲ್ಲ ಅಂತ ಹೇಳಿ, ಆಲ್ಮೋಸ್ಟ್ ಸರ್ವೇ ಸಾಮಾನ್ಯವಾಗಿ ಮೋದಿಯ ವಿರುದ್ಧ ಯಾರು ಕೂಡ ಏನು ಪ್ರಚಾರವನ್ನ ಮಾಡೋದಿಲ್ಲ, ಪ್ರಶ್ನೆಯನ್ನು ಮಾಡೋದಿಲ್ಲ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದು ಕೂಡ ಹಾಗಿದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಿಶ್ಚಿತ, ಒಂದು ಮಾತಿದೆ, ಈಗ ಕ್ರೆಡಿಟ್ ಗೋಸ್ ಟು ನರೇಂದ್ರ ಮೋದಿ. ಯಾವುದೇ ರೀತಿಯ ಕ್ರೆಡಿಟ್ ಏನಾದ್ರೂ ಇದ್ರೆ ನರೇಂದ್ರ ಮೋದಿ ಅವ್ರಿಗೆ ಹೋಗುತ್ತೆ. ಒಂದು ಚುನಾವಣೆ